चिक्कोडीतील चौसन शिक्षण महाविद्यालयात आंतरराष्ट्रीय महिला दिन साजरा। चिक्कोडी महिलांना सर्व क्षेत्रात समान संधी देऊनच आंतरराष्ट्रीय महिला दिनाचा उद्देश पूर्ण होईल, असे मत अल्लमप्रभू सरकारी हायस्कूल चिंचणी येथील जिल्हा आदर्श उत्कृष्ट पुरस्कार विजेती शिक्षिका N.A. कुलकर्णी यांनी व्यक्त केले। मंगळवारी चिक्कोडी येथील चौसन शिक्षण संस्थेच्या परिसरात आयोजित आंतरराष्ट्रीय महिला दिन कार्यक्रमात त्या प्रमुख पाहुण्या म्हणून बोलत होत्या। कार्यक्रमात रोजगारात यश मिळवलेल्या महिला सविता पाटील आणि सुरेखा कोरे यांनीही आपल्या अनुभवांबद्दल मार्गदर्शन केले। महाविद्यालयाच्या प्राचार्या डॉ. तनुजा एस. कुमार यांनी अध्यक्षस्थान भूषवून बोलताना अनेक आव्हानांवर मात करत महिलांनी आज सर्व क्षेत्रात आपली ओळख निर्माण केली असल्याचे सांगितले। शिक्षण आणि संधी मिळाल्यास महिलांचे योगदान देशाच्या विकासात महत्त्वाचे ठरेल, असे त्यांनी नमूद केले। या कार्यक्रमात ग्रामीण भागातील मुलींना भेडसावणाऱ्या समस्या, शिक्षकांची भूमिका आणि आर्थिक स्वावलंबन या विषयांवर चर्चासत्रही आयोजित करण्यात आले। यावेळी विविध क्षेत्रात उल्लेखनीय कामगिरी केलेल्या महिलांचा सत्कार करण्यात आला। कार्यक्रमाला संस्थेचे अध्यक्ष सुरेंद्रनाथ टी. चौगुले, माजी आमदार शकुंतला टी. चौगुले तसेच अनेक प्राध्यापक आणि विद्यार्थी उपस्थित होते। सांकेतिकವಾಗಿ ಇವತ್ತು ದೀಪ ಪ್ರಜ್ವಲನೆ ಮಾಡೋದರ ಮೂಲಕ ಮಾನ್ಯ ಅತಿಥಿ ಮೇಡಮರು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹಿಳಾ ಮಂಡಳಿಗಳು ಇವತ್ತು ಉದ್ಘಾಟನೆ ಮಾಡಿದ್ದಾರೆ। ಶ್ರೀಮತಿ ಸಾವಿತ್ರಿ ಪಾಟೀಲ್ ಮೇಡಮ್ ಅವರು ತಮ್ಮ ಜೀವನದ ಅನುಭವಗಳನ್ನು ನಮ್ಮ ಮುಂದೆ ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಪಡಿಸಿದ್ದಕ್ಕೆ ಧನ್ಯವಾದಗಳು। ಎಲ್ಲ ಅಭಿಮಾನಿಗಳಿಗೆ ನನ್ನ ಧನ್ಯವಾದಗಳು, ಎಲ್ಲ ಶಿಕ್ಷಕರಿಗೆ ಧನ್ಯವಾದಗಳು। ಮಕ್ಕಳಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕ್ರಮಗಳನ್ನ ಬಿಡ್ತಾ ಇದ್ದೀವಿ, ಅವುಗಳ ಬಗ್ಗೆ ಅರಿವು ಅಲ್ಪಜ್ಞಾನ ಇದಾರ। ಎಷ್ಟೋ ಜನ ಇವತ್ತು ಹೆಣ್ಮಗಳು ಶಾಲೆಗೆ ಬರ್ತಾ ಇಲ್ಲ, ಎದಕ್ಕೆ ಬರ್ತಾ ಇಲ್ಲ, ಕಾರಣಗಳು ಇದಾವ, ತಮ್ಮದೇ ಸವಾಲುಗಳನ್ನು ಎದುರಿಸ್ತಿರ್ತಾರ। ಅಂತಹ ಒಂದು ಅನೇಕ ನಮ್ಮ ಮಹಾವಿದ್ಯಾಲಯದಿಂದ ಪ್ರಮುಖವಾಗಿ ಈ ಒಂದು 6 ಅಂಶಗಳನ್ನ ಇಟ್ಕೊಂಡು ಇವತ್ತು ಏನಪ್ಪಾ ಅಂತಂದ್ರೆ ನಾವು ಈ ಒಂದು ಪ್ಯಾನಲ್ ಡಿಸ್ಕಷನ್ ಮಾಡ್ತಿದ್ವಿ। ಅದರಲ್ಲಿ ಮೊದಲಿಗೆ ಮಹಿಳೆಯರು ಎದುರಿಸ್ತಕ್ಕಂಥ ಸವಾಲುಗಳು ಯಾವ್ದವ ಅದ್ರ ಬಗ್ಗೆ ಮೇಡಮ್ ಅವರು ಮಾತಾಡ್ತಾರೆ। ಶುಭ ಮಧ್ಯಾಹ್ನ। ಇವತ್ತು ನಾವು ಮಹಿಳೆಯರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಶಿಕ್ಷಣ ಒದಗಿಸಬೇಕು ಅಂದ್ರಪ್ಪ ಫಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ ಅವಕಾಶಗಳ ಕೊರತೆಯನ್ನು ಹೆಂಗೆ ನಾವು ಹೋಗ್ಲಾಡಿಸ್ಬೋದಂದ್ರೆ ಫಸ್ಟ್ ಅವರ ಗ್ರಾಮೀಣದಲ್ಲಿ ಅವರಿಗೆ ಶಾಲೆಗಳನ್ನು ಕಲೀಲಿಕ್ಕೆ ಅವಕಾಶಗಳನ್ನ ಇರುವುದಿಲ್ಲ। ಅವರ ನಗರ ಪ್ರದೇಶಗಳಲ್ಲಿ ಹೋಗಿ ಅವರನ್ನ ಶಾಲೆಗಳನ್ನ ಕಲಿತಂತವ್ರ ಅವರ ಕಲಿಯುವ ಸಂದರ್ಭದಲ್ಲಿ ಅನೇಕ ಕಷ್ಟಗಳನ್ನ ಏನ್ ಮಾಡ್ತಾರೋ ಅವರ ಒದಗಿಸ್ತಾರ। ನಾವು ಶಿಕ್ಷಕರಾದವರು ಏನ್ ಮಾಡ್ಬೇಕಂದ್ರೆ ಅವರಿಗೆ ಹೆಣ್ಣು ಅಥವಾ ಗಂಡು ಭೇದ ಭಾವವಿಲ್ಲದೆ ಅವರಿಗೆ ಸಮಾನವಾದ ಶಿಕ್ಷಣವನ್ನ ಒದಗಿಸಬೇಕು। ಇನ್ನ ಬಾಲ್ಯ ವಿವಾಹ ಅಂದ್ರೆ ಅವರ ಮಹಿಳೆಯರಿಗೆ ಏನಾಗ್ತಿದೆ ಅಂದ್ರೆ ಫಸ್ಟ್ ಅಂದ್ರೆ ಸಣ್ಣ ವಯಸ್ಸಿನಾಗ ಇದ್ದಾಗ ನಾವು ಏನ್ ಮಾಡ್ತಾರನ್ನ ವಿವಾಹವನ್ನ ಮಾಡಿಕೊಡ್ತಾರೋ ಪೋಷಕರ ಆ ಬಾಲ್ಯವನ್ನು ನಾವು ಏನ್ ಮಾಡ್ಬೇಕು, ಶಿಕ್ಷಕರಾದವರ ತಡೆಗಟ್ಟಬೇಕು। ನಾವು ಹೆಂಗ್ ತಡೆಗಟ್ಟಬೇಕಂದ್ರೆ ಅವರಿಗೆ ಪೋಷಕರಲ್ಲಿ ಜಾಗೃತಿಯನ್ನ ಮೂಡಿಸಬೇಕು। ಇನ್ನ ಲಿಂಗ ಅಸಮಾನತೆ ಅಂದ್ರೆ ನಮ್ಮ ಬಾಲಕಿಯರು ಶಿಕ್ಷಣ ಪಡೆಯುವ ಸಂದರ್ಭದಾಗ ಅವರಿಗೆ ಲಿಂಗ ಅಸಮಾನತೆಯನ್ನ ಉಂಟಾಗ್ತದೆ। ಅಂದ್ರೆ ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ ಅವರಿಗೆ ಸಮಾನ ಅವಕಾಶಗಳು ಮತ್ತು ಹಕ್ಕುಗಳನ್ನ ಒದಗಿಸುವ ಮುಖಾಂತರ ಶಿಕ್ಷಣವನ್ನ ಬಾಲಕಿಯರಿಗೆ ಕೊಡಬೇಕು।